ಮಂಡ್ಯದ ಮದ್ದೂರಲ್ಲಿ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅದ್ರ ವಿರುದ್ಧ ನಿನ್ನೆ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ರಿ. ಇತಿಹಾಸದಲ್ಲೇ, ಮಂಡ್ಯದ ಇತಿಹಾಸದಲ್ಲೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಂಥ ಘಟನೆ ನನಗನ್ನಿಸ್ತತೆ ಇದೇ ಮೊದಲು. ಮತ್ತು ಸ್ವಯಂ ಪ್ರೇರಿತವಾಗಿ ನಿನ್ನೆ ಸಾವಿರ ಸಂಖ್ಯೆಯಲ್ಲಿ ಆ ಮೆರವಣಿಗೆಗೆ ಬಂದಿರತಕ್ಕಂಥದ್ದು ಅದು ಒಂದು ಮಂಡ್ಯದ ಇತಿಹಾಸದಲ್ಲೇ ಫಸ್ಟು. ಇಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿದ್ದು ಬೆಂಬಲ ಕೊಡಬೇಕು ಅಂತೇಳಿ. ಯಾವ ಹಿಂದೂಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಅವ್ರ ಮನೆಗಳಿಗೆ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಹೇಳಬೇಕು, ಆ ದೃಷ್ಟಿಯಿಂದ ನಾವು ಅವ್ರ ಮನೆಗೆ ಹೋಗಿದ್ರಿ. ಅವ್ರ ಮನೆಗೆ ಹೋದಾಗ ತಾಯಂದಿರು ಹೇಳಿದ್ದು, ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ ದಲಿತರು. ಅವರು ಮನೇಲಿ ಯಾರಾದರೂ ಸತ್ತರೆ ಮಸೀದಿ ಮುಂದೆ ತಮಟೆ ಹೊಡ್ಕೊಂಡು ಹೋಗಬಾರ್ದಂತೆ. ಸತ್ತೋರು, ನಾನು ಹೇಳ್ತಾ ಇರೋದು ಗಣಪತಿದಲ್ಲ ಇದು. ಸತ್ತೋರು ಅವರ ಹೆಣ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮಸೀದಿ ಮುಂದೆ ಹೋದಾಗ ತಮಟೆ ಹೊಡಿಬಾರ್ದಂತೆ. ಮತ್ತು ಮದುವೆ ಮೆರವಣಿಗೆ ಏನೇನ ವಾದ್ಯಗಳನ್ನು ತಗೊಂಡೋದಾಗ ಆ ವಾದ್ಯನೂ ಹೊಡಿಬಾರ್ದು ಅಂತೇಳಿ ಮಾಡಿದ್ದಾರೆ. ಈಗ ಅಲ್ಲಿ ಮಸೀದಿ ಕಟ್ಟಿರೋವಂಥದ್ದು ಅದು ಸರ್ಕಾರಿ ಜಾಗ, ಅದು ಏಕಾಏಕಿ 3 ತಿಂಗಳಿಂದ ಕಟ್ಟಿದ್ದಾರೆ. ಇದರ ವಿರುದ್ಧ ಈ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂಗಳನ್ನು ತುಳಿತಾ ಇದ್ದಾರೆ, ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹಿಂದೂಗಳ ಅಹವಾಲನ್ನು ಕೇಳೋರು ಯಾರಿಲ್ಲ. ಆ ದೃಷ್ಟಿಯಿಂದ ನಾವು ಅವ್ರಿಗೆ ಬೆಂಬಲವನ್ನು ಕೊಡೋ ದೃಷ್ಟಿಯಿಂದ ನಾನು ಸಿ ಟಿ ರವಿಯವರು ಅಲ್ಲಿ ಅಶ್ವಥ್ ನಾರಾಯಣವರು ನಾವು ಭಾಷಣ ಮಾಡಿದ್ದೀವಿ. ಸಿ ಟಿ ರವಿಯವರು ಆ ಥರ ಉದ್ರೇಕಕಾರಿ ಭಾಷಣ ಏನು ಮಾಡಿಲ್ಲ. ಅಣ್ಣ ಅಂದರೆ ಅಣ್ಣ ಅಂತೀನಿ, ಇಲ್ಲ ಅಂದರೆ ನಮಗೂ ಗೊತ್ತಿದೆ ದಾರಿ ಅನ್ನೋ ರೀತಿ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ ಆ ಥರ ತಪ್ಪು ಹುಡ್ಕೋ ಅಂಥದ್ದು ಏನೂ ಇಲ್ಲ. ಇದಕ್ಕಿಂತ ಕೆಟ್ಟದಾಗಿ ಕಾಂಗ್ರೆಸ್ ಅವರು ಭಾಳ ಸರಿ ಮಾತಾಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆಲ್ಲ? ವಿಧಾನಸೌಧದಲ್ಲಿ ಅಂದರು. ಅದಕ್ಕಿಂತ ಅಪರಾಧನಾ? ಸಿ ಟಿ ರವಿ ಏನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ರ? ದೇಶದ್ರೋಹಿ ಚಟುವಟಿಕೆ ಮಾಡಿದಾರ? ಹೇಳಿ. ಪಾಕಿಸ್ತಾನ ವಿಧಾನಸೌಧದಲ್ಲಿ ಜಿಂದಾಬಾದ್ ಅಂದವ್ರೆ ಏನೂ ಇಲ್ಲ, ಇದುವರೆಗೂ ಏನೂ ಇಲ್ಲ. ಅವ್ರನ್ನೆಲ್ಲ ಕರೆದು ಅದು 10-15 ದಿನ ಆದಮೇಲೆ ಆ ವಾಯ್ಸೆಲ್ಲ ಚೆಕ್ ಮಾಡಿ ಆದಮೇಲೆ ನೀವು ಅವ್ರನ್ನ ಕರೆದು ಅವ್ರಿಗೆ ಬೇಲ್ ಕೊಟ್ಟು ಕಳಿಸ್ಕೊಟ್ರಿ. ಸಿ ಟಿ ರವಿ ಏಕಾಏಕಿ ವಾಯ್ಸು ಅವಾಗೆ ಟ್ಯಾಲಿ ಆಗೋಯ್ತು, ಎಲ್ಲ ಆಗೋಯ್ತು ಅನ್ನೋ ರೀತಿ ಈಗ ಸಿ ಟಿ ರವಿಯವರ ಮೇಲೆ ಕೇಸ್ ದಾಖಲೆ ಮಾಡಿರೋಂಥದ್ದು. ವಿರೋಧ ಪಕ್ಷಗಳನ್ನು ಅವರ ಧ್ವನಿಯನ್ನು ಅಡಗಿಸ್ಬೇಕು, ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ಒಂದು ಟೀಮೇ ರೆಡಿ ಮಾಡಿದ್ದಾರೆ. ಒಂದು ಟೀಮ್ ಮಾಡಿಕೊಂಡು ಯಾರ್ಯಾರ ಮೇಲೆ ಬಿ ಜೆ ಪಿಯವ್ರು ಯಾರ್ಯಾರ ಮೇಲೆ ಲೀಡ್ರುಗಳು ಮಾತಾಡ್ತಾರೆ, ವಿಧಾನಸಭೆ ಒಳಗಡೆ ಹೊರಗಡೆ ಮಾತಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕೋಕ್ಕೆ ಒಂದು ಕಾಂಗ್ರೆಸ್ಸಿನ ಟೀಮೇ ರೆಡಿ ಆಗ್ಬಿಟ್ಟಿದೆ. 4 ಜನ ಮಂತ್ರಿಗಳು ಅದಕ್ಕೆ ಕಮಿಟಿಗೂ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಇಟ್ಕೊಂಡು ಇವರು ಎಲ್ಲರ ಮೇಲೂ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರೇನು ಶಾಶ್ವತವಾಗಿರ್ತಾರ? 2 ವರ್ಷ ಅಷ್ಟೇ. ಆಮೇಲೆ ನಿಮ್ಗೆ ಇದೇ ಥರ ತಿರುಗುಮಾಣ ಆಗ್ತೈತೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. 100% ನೀವೇನು ಇವತ್ತು ಕಮಿಟಿ ಮಾಡ್ಕೊಂಡು ಮಂತ್ರಿಗಳ ಕಮಿಟಿ ಮಾಡಿ ಅಲ್ಲಿಟ್ಟು ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಾ, ಆ ಎಲ್ಲ ತೀರ್ಮಾನಗಳು ನಮ್ಗೆ ಮೆಸೇಜ್ ಬಂದಿದೆ. ನೀವೇನು ತೀರ್ಮಾನ ಮಾಡ್ತೀರಾ ಅಂತ ನಮಗೂ 5 ನಿಮಿಷದಲ್ಲಿ ಅಲ್ಲಿಂದ ಮೆಸೇಜ್ ಬರ್ತದೆ. ಈ ಥರದ ದ್ವೇಷದ ರಾಜಕಾರಣ ಇತಿಹಾಸದಲ್ಲಿ ಮಾಡಿಲ್ಲ. ನೀವೊಂದು ದಾರಿ ತೋರಿಸ್ಕೊಟ್ಟಿದ್ದೀರ. ಈಗ ಮಂತ್ರಿಗಳು ಒಂದು ಟೀಮ್ ಮಾಡಿ ಕೇಸ್ ಹಾಕೋಕ್ಕೆ, ದಾಖಲೆ ಮಾಡೋಕ್ಕೆ ಸೂಚನೆಯನ್ನು ಕೊಡುವಂಥದ್ದು ಪೊಲೀಸರಿಗೆ, ಲಾಯರ್ಗೆ ಎಲ್ಲ ಮಾಡಿದ್ದೀರ. 100% ನಮ್ಮ ಸರ್ಕಾರ ಬಂದಾಗೂ ಇದೇ ಥರ ಮಾಡ್ತೀರಿ. ನೀವು ಯಾರ್ಯಾರು ಮಾಡಿದ್ದೀರ, ಈಗ 4 ಜನದ ಕಮಿಟಿ ಮಾಡಿ ಕೇಸ್ಗಳನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ಮೇಲೂ ಇದ್ರ ಅಪ್ಪ ಅನ್ನೋ ಕೇಸ್ಗಳನ್ನು ಹುಡುಕಿ ಹಾಕುವಂಥ ಶಕ್ತಿ ಬಿ ಜೆ ಪಿಗಿದೆ. ಯಾಕಂದ್ರೆ ನೀವು ಇಲ್ಲೊಂದೇ ಕಡೆ ಇರೋದು, ನಾವು ಕೇಂದ್ರದಲ್ಲೂ ಇರ್ತೀರಿ, ಮುಂದೆ ರಾಜ್ಯದಲ್ಲೂ ಬರ್ತೀರಿ ನಾವು. ಆವಾಗ ನಿಮ್ಮ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಹಿಂದೆ ರಾಮಕೃಷ್ಣ ಹೆಗಡೆ ಅಂಥವರು, ವೀರೇಂದ್ರ ಪಾಟೀಲ್ ಅಂಥವರು ಈ ರಾಜ್ಯವನ್ನು ಆಳಿದ್ದಾರೆ. ಯಾರು ದ್ವೇಷದ ರಾಜಕಾರಣ ಮಾಡಿಲ್ಲ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಥರದ ದ್ವೇಷದ ರಾಜಕಾರಣ ಮಾಡೋ ಮುಖಾಂತರ ಪರಂಪರೆ ಹಾಕಿದ್ದೀರ. 100% ನಿಮಗೆ ಇದಕ್ಕಿಂತ ಡಬಲ್ ಕೇಸ್ ಅವತ್ತು ಬಿ ಜೆ ಪಿ ಹತ್ರ ಬಂದು ಬೆಗ್ ಮಾಡಬೇಕು ನೀವು. ಆ ಥರದ ಪರಿಸ್ಥಿತಿ ನಿಮಗೆ ಬಂದೇ ಬರುತ್ತೆ.
ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸಿ ಟಿ ರವಿ ಮೇಲೆ ಹಾಕಿರುವಂಥ ಕೇಸ್ ಏನಿದೆ ಅದನ್ನು ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ.